ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ, ಊಟಕ್ಕೆ ಅಂತ ಬಂದಿದ್ದೆ. ಇವಾಗ ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ಲಾಸ್ಟ್ ವ್ಲಾಗಲ್ಲಿ ಆ್ಯನಿವರ್ಸರಿ ಇತ್ತು, ಒಂದು ಸ್ವಲ್ಪ ಡಿಸಪಾಯಿಂಟ್ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಳಗ್ಗೆನೇ ಆ ಜೋಶ್ ಇರಲಿಲ್ಲ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸರಿ ಹೆಂಗಿದ್ರು ಮಾಡಲೇಬೇಕು, ಡೈಲಿ ವ್ಲಾಗ್ ಮಾಡಲೇಬೇಕು. ಏನು ಮಿಸ್ ಮಾಡಿದೆ, ಏನು ಮಿಸ್ ಆದ್ರೂ ವ್ಲಾಗ್ ಮಾಡೋದು ಮಾತ್ರ ಮಿಸ್ ಮಾಡೋಕ್ಕಾಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಊಟ ಆಯಿತು. ಬೆಳಗ್ಗೆ ಬಂದು ಚಪಾತಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಹಾಗೆ ಏನು ರಾತ್ರಿ ಅವರೆಕಾಳು ಪಲಾವ್, ಪುದೀನ ಪಲಾವ್ ಮಾಡಿದೆ, ಅದು ಕೂಡ ಇತ್ತಲ್ಲ. ಸೊ ಆದ್ದರಿಂದ ಇವಾಗ ಅದು ಕೂಡ ಆಯಿತು ತಿಂದಿತ್ತು. ಇವಾಗಲೇ ಟೈಮ್ 3 ಗಂಟೆ ಆಯಿತು. ಇವಾಗ ಹೊರಡ್ತಾ ಇದ್ದೀನಿ. ಸೊ ಶಾಪ್ ಕಡೆಗೆ ಕೆಲಸ ಇದೆ ಬೇಜಾನು. ಬೆಳಗ್ಗೆ ದೀಪ ಹಚ್ಚಿದೆ. ಇವತ್ತು ಸೋಮವಾರ, ಕಾರ್ತಿಕ ಸೋಮವಾರ. ಇದು ಬಂದು 3ನೇ ಕಾರ್ತಿಕ ಸೋಮವಾರನ 4ನೇದ 3ನೇದು ಇರಬೇಕಂತ ಅನಿಸುತ್ತೆ. ಡೇಟ್ ಬಂದು 10ನೇ ತಾರೀಕು. ಸೊ ಸರಿ 5 ಬರುತ್ತಾ ಕಾರ್ತಿಕ ಸೋಮವಾರ, ಏನೋ ಗೊತ್ತಿಲ್ಲ. 4 ಬರುತ್ತಾ 5 ಬರುತ್ತಾ ಗೊತ್ತಿಲ್ಲ. ಇವಾಗಂತೂ ಅದು ಹೇಳಿಲ್ವಾ ನನಗೆ ಟೈಮ್ ಹೆಂಗೆ ಕಳೆದೋಗ್ತಾಯಿದೆ, ದಿನಗಳು ಹೆಂಗೆ ಕಳೆದೋಗ್ತಾಯಿದೆ, ಯಾವ ಡೇಟು ಯಾವ ವಾರ ಎಲ್ಲ ಮರ್ತೋಗ್ತಾ ಇದ್ದೀನಿ. ಮತ್ತು ಒಂದಷ್ಟು ಬ್ಲೌಸ್ ಕೂಡ ಹೊಲಿಯೋಕ್ಕೆ ಕೊಟ್ಟಿದ್ದೆ. ಏನಂತಂದರೆ ಎಲ್ಲ ಒಂದೇ ಕಡೆ ಕೊಡೋಕ್ಕಾಗಲ್ಲ ಅಂತ ಯಲಹಂಕಗೆ ಒಂದಷ್ಟು ಕೊಟ್ಟಿದ್ದೆ. ಇನ್ನೊಂದು ಯಶವಂತಪುರದಲ್ಲಿ ನನ್ನ ಫ್ರೆಂಡ್ ಆಶಾಗೂ ಕೊಟ್ಟಿದ್ದೆ, ದಿಢೀರ್ ಅಂತ ಬೇಕು ಅಂತ ಹೇಳಿ. ಸೊ ನನಗೆ ನ್ಯಾಚುರಲ್ ಕ್ರೇಪಿಂದು ಅದು ಬ್ಲೌಸ್ ಇದೆಯಲ್ಲ, ಅದೆಲ್ಲ ನನಗೆ ಬೇಕಾಗಿತ್ತು. ನಾನು ಒಂದಷ್ಟು ಪೀಸಸ್ ಎಲ್ಲ ತೆಗೆದಿಟ್ಕೊಂಡು ನಾನು ಹೊಲಿಯೋಕ್ಕೆ ಕೊಟ್ಟಿದ್ದೆ. ಸೊ ಅವ್ರು ರಿಲೇಟಿವ್ ಇರೋದ್ರಂತೆ, ಅದಕ್ಕೆ ಕೊಟ್ಟು 15 ದಿನ ಆಯಿತು. 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು, 15 ದಿನ ಆಗೋಗ್ಬಿಡ್ತು. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಏನೋ ಮೆಜರ್ಮೆಂಟ್ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ ನನಗೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಒಂಥರ ತಲೆ ಕೆಟ್ಟೋದಂಗಿದೆ. ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ. ಆ ಬ್ಲೌಸ್ ಶಾಪಲ್ಲೇ ಇದೆ. ನಾನು ಇವಾಗ ಅಲ್ಲಿ ಹೋಗೋಣ ಯಲಹಂಕಗೆ ಅಂತ ಅಂದ್ಕೊಂಡೆ. ಸ್ವಲ್ಪ ಹಿಂದೆ ಬ್ಯಾಕ್ ಬಂದ್ಬಿಟ್ಟು ನನಗೆ ಈ ಜಾಗದಾಗ ಸ್ವಲ್ಪ ನನಗೆ ಈ ಟೈರ್ ಥರ ಹಿಂಗೆ ಕುತ್ಕೊಳ್ಳುತ್ತೆ. ಇದ್ರ ಹಿಂದೆ ಕಂಪ್ಲೀಟಾಗಿ ಇಲ್ಲಿವರೆಗೂ ಕ್ಲೋಸ್ ಆಗಬೇಕು. ಸೊ ಸ್ವಲ್ಪ ನನಗೆ ಶಾರ್ಟ್ ಆಯಿತು ಅನ್ನೋ ಥರ ಅನಿಸ್ತು. ಅದು ಹೋಗಿ ಯಾವುದು ಸೋಮ್ ನನಗೆ ಬರ್ತಡೆಗೆ ಅಂತೇಳಿ ಗಿಫ್ಟ್ ಮಾಡಿದ್ರಲ್ಲ, ಒಂದು 14,000 ಸ್ಯಾರೀಸ್ ಕ್ರೇಪ್, ಪ್ಯೂರ್ ಕ್ರೇಪಲ್ಲಿ, ಅದರಲ್ಲಿ ಹಂಗೆ ಆಗ್ಬಿಟ್ಟಿದೆ. ಸೊ ಅದು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೀನಿ, ತುಂಬಾ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೀನಿ. ಸೊ ಡಿಸೈನ್ ಯಾವ ಥರ ಹೊಲ್ದಿದ್ದಾರೆ ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ ನಾನು ಆಮೇಲೆ. ಇವಾಗ ಶಾಪಲ್ಲಿದೆ, ಅಲ್ಲೇ ಹೋದರೆ ತೋರಿಸ್ತೀನಿ. ಸೊ ಓಕೆನಾ. ಸೊ ಬನ್ನಿ ಹೊರಡುವ ಶಾಪ್ ಕಡೆಗೆ. ಅಲ್ಲಿ ವಿಡಿಯೋ ಶೂಟ್ ಮಾಡೋದಿದೆ ಬೇರೆ, ಅದಕ್ಕೋಸ್ಕರ. ಓಕೆ, ವ್ಲಾಗ್ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಒಂದು ಸ್ವಲ್ಪ ಮನೆ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಇದು ಪ್ಲಮ್ಮಿಂಗ್ ಕೆಲಸ ಮಾಡ್ತಾಯಿದ್ಮೇಲೆ ಎಲೆಕ್ಟ್ರಿಕಲ್ ಕೆಲಸನ ಮಾಡ್ತಾಯಿದ್ರೆ ನಾನು ಹೋಗಿ ಅಲ್ಲಿ ಒಂದು 5-6 ದಿನವೇ ಆಗೋಯ್ತು. ಬರೀ ಅದು ಡ್ರಿಲ್ಲಿಂಗ್ ಮಾಡ್ತಾಯಿರ್ತಾರೆ, ಧೂಳು ಆಗ್ತಾಯಿರ್ತಾರೆ. ಅದಕ್ಕೋಸ್ಕರ ಜಾಸ್ತಿ ನಾನು ಹೋಗೋದಿಲ್ಲ. ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನೋಡ್ಕೊಂಡು ಒಂದು ಸ್ವಲ್ಪ ಆಮೇಲೆ ಶಾಪ್ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸ ಮನೆ ಹತ್ರ ಯಾಕಪ್ಪ ಬಂದೆ ಅಂದರೆ ಸೋಮ ಹೇಳ್ತಾಯಿದ್ರು, ಹೋಗಿ ನೋಡ್ಕೊಂಬ ನಿಖಿತ, ಎಲೆಕ್ಟ್ರಿಕಲ್ ಕೆಲಸ ಪ್ಲಮ್ಮಿಂಗ್ ಕೆಲಸ ಏನು ನಡೀತಾಯಿದೆ, ಏನು ಒಂಚೂರು ನೋಡ್ಕೊಬ ಅಂತ. ನಾನು ಯೂಶಲಿ ಬರೋಲ್ಲ, ಯಾಕೆಂದರೆ ಹೆವಿ ಧೂಳು ಇರುತ್ತಾ, ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದಕ್ಕೆ ಇನ್ನೂ ಹುಡುಗ ಏನಿದ್ದಾರೆ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸ್ವಲ್ಪ ತಂಗೆ ನಿಂತ್ಕೊಂಡಿದ್ದೆ, ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರಲ್ಲ ಅಂತೇಳಿ ಹಂಗೆ ನಿಂತ್ಕೊಂಡಿದ್ದೆ. ನಾನು ಎಲೆಕ್ಟ್ರಿಕಲ್ ಕೆಲಸ ನಡೀತಾ ಇರುತ್ತೆ, ಧೂಳಾಗುತ್ತೆ ಅಂತ ಅಂದ್ಕೊಂಡ್ರೆ ಬಂದರೆ ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಮಾಡೋದೇ ಇರೋದು ಧೂಳು. ಎಷ್ಟೊತ್ತು ನಿಂತ್ಕೊಂಡೆ, ಒಂದು 5ರಿಂದ 10 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ದೆ. ಹೆವಿ ಧೂಳು. ನಾವು ಅಡ್ಡ ಬಂತು ಅಂದರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತಲ್ಲ ಅಂತ ಒಂದು 5 ನಿಮಿಷ ಅಲ್ಲೇ ಇದು ಮಾಡ್ತಾಯಿದ್ದೆ. ಇನ್ನು ಎಲಿವೇಶನ್ ಸ್ವಲ್ಪ ಹಾಗೆ, ಇನ್ನು ಎಲಿವೇಶನ್ ಅಂದರೆ ಮನೆ ಮುಂದೆ ಏನು ಎಲಿವೇಶನ್ ಬರುತ್ತೆ ಅದೊಂದು ಸ್ವಲ್ಪ ಇದು ಮಾಡ್ತಾಯಿದ್ದೀವಿ. ಏನು ನೋಡಿ, ನಾನು ಬರ್ತಿದ್ದಂಗೆ ಬಂದುಬಿಡ್ತಾರೆ ಅಲ್ಲಿ. ಹಾಗೆ ಬಂದಿದೆ ತಡ. ನನ್ನನ್ನು ಮೂತಿಲಿ ಹಿಂಗೆ ಬೇಕ್ರಿ ಹತ್ರ ನಿಂತ್ಕೊಂಡ್ರತ್ತು, ಬಿಸ್ಕೆಟ್ ಕೊಡಿಸು ನನಗೆ ಅಂತ ಕೇಳೋದು. ಯಪ್ಪ, ನಾಯಿಗಳು ಏನು ಶಾರ್ಪ್ ಇದಾವೆ ಗೊತ್ತಾ. ಸೊ ಹಾಗೆ ಸ್ವಲ್ಪ ಮೇಲೆ ನೋಡಬೇಕು. ಮೇಲೆ ಆಗಿರಲಿಲ್ಲ ಕೆಲಸ ಎಲ್ಲ, ಅದೊಂದು ಸ್ವಲ್ಪ ನೋಡಬೇಕು ಎಷ್ಟಾಗಿದೆ ಏನಿರ್ತದ. ಮಾಡಿದ್ದಾರೆ ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮಾಡೋರೆ. ಅದಷ್ಟು ಸುಸ್ತಾಗ್ಬಿಡುತ್ತೆ. ಇದೆಲ್ಲ ಏನೂ ಮಾಡಿರಲಿಲ್ಲ, ಇವಾಗ ಮಾಡೋರೆ. ವೈರ್ಗಳೆಲ್ಲ ಇಲ್ಲಿಲ್ಲೇ ಬಿಟ್ಟವ್ರೆ ನೋಡಿ. ಏನಪ್ಪ ಇದು ನೆಲ ಮೇಲೆ ಬರುತ್ತಾ ಇದೇನು, ನನಗೂ ಅದೇ ಅರ್ಥ ಆಗೋದಿಲ್ಲ. ಹೆಂಗೆ ಮಾಡ್ತಾರೆ ಇಲ್ಲ, ನಮಗಿದು ಗೊತ್ತೇ ಆಗೋದಿಲ್ಲ ಹೆಂಗೆ ಏನು ಎತ್ತ ಅಂತೆಲ್ಲ. ಓಕೆ, ತುಂಬ 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 ಚೇಂಜಸ್ ಇದಾವೆ ಫ್ರೆಂಡ್ಸ್. ಅಯ್ಯೋ,
ನನಗೆ ಯಾವಾಗ ಮುಗಿಯುತ್ತೋ ಇದೆಲ್ಲ ಅನ್ನಿಸ್ಬಿಟ್ಟಿದೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮನೆ ಕಟ್ಟ ಸುಮ್ಮನೆ ಮಾತಲ್ಲ, ಮನೆ ಕಟ್ಟ ಸುಮ್ಮನೆ ಮಾತಲ್ಲ. ನನಗೆ ಮನೆ ಕಟ್ಟೋದಕ್ಕಿಂತ ಹೆಂಗೆ ಬರುತ್ತೋ ಏನೋ ಅನ್ನೋ ಟೆನ್ಷನ್ನು. ಜೊತೆಗೆ ಏನಂತಂದರೆ ಈ ಮೆಟೀರಿಯಲ್ಗಳನ್ನೆಲ್ಲ ಹುಡುಕಬೇಕು, ಯಾವ ಥರ ಸೆಲೆಕ್ಟ್ ಮಾಡಬೇಕು, ಅದರಲ್ಲೇ ನಂಗೆ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಮತ್ತು ನನಗೆ ಜಾಸ್ತಿ ಏನಂದರೆ ವುಡ್ಗಳಲ್ಲಿ ಬಂದರೆ ನನಗೆ ಏನು ಡೋರ್ಸು ವಿಂಡೋಸು ಅದೆಲ್ಲ ಹೋದರೆ ಸುಮಾರು ಥರ ಸಜೆಷನ್ಸ್ ಕೊಟ್ಟರು. ಕೆಲವ್ರು ಹೇಳ್ತಾರೆ ಸ್ಟೀಲ್ ಹಾಕ್ಬಿಡ್ರಿ ಅಂತ, ಕೆಲವ್ರು ಹೇಳ್ತಾರೆ ಇವಾಗೆಲ್ಲ ನಮ್ಮ ಇಂಜಿನಿಯರ್ದು WPC ಹಾಕ್ಬಿಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ನನಗೆ WPC ಹಾಕೋದೆಲ್ಲ ಇಷ್ಟ ಇರಲಿಲ್ಲ, ಅದರ ಪ್ಲಾಸ್ಟಿಕ್ ಥರ ಫೀಲ್ ಆಗುತ್ತೆ. ಬಾತ್ರೂಮ್ ಡೋರ್ಸ್ಗಳಿಗೆಲ್ಲ WPC ಓಕೆ, ಆದರೆ ನನಗೆ ಇದು ಏನು ವಿಂಡೋಸ್ ಹಾಕಿರಲಿ ಅದೆಲ್ಲ ನಂಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಟೀ ಕುಡ್ಡೇ ಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟಿಂದ ಮನೆ ಕಟ್ಟೋಕ್ಕೆ ಮುಂಚೆನೂ ಟೀ ಕುಡೇ ಬೇಕು ಅಂತಲೇ ಅನ್ಕೋತಾ ಇದ್ದಿದ್ದು. ಅದಕ್ಕೆ ಇವಾಗ ಟೀ ಕುಡೆ ಅಂತಲೇ ಹೇಳಿದ್ದೀವಿ. ಆದರೆ ಟೀ ಕುಡ್ ಅಂತ ಬಂದಾಗ ಇವಾಗ ಮಾಮೂಲಿ ಪ್ರೈಸ್ಗಿನ್ನ ದುಪ್ಪಟ್ಟು ಜಾಸ್ತಿ ಸಿಗ್ತಾನೆ, 3-4 ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಕಟ್ಟೋದೊಂದ್ಸರಿ ಮನೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಮತ್ತು ಈ ಬಿಸಿಲು ಬೀಳೋ ಕಡೆ ಮತ್ತು ಬಿಸಿಲು ನೀರು ಬೀಳುತ್ತಲ್ಲ ಅಂಥ ಕಡೆ ಸ್ವಲ್ಪ UPVCನೂ ಒಳ್ಳೆಯದೇ ಅಂತ ಹೇಳ್ತಾ ಇದ್ದಾರೆ. WPC ಮಾಮೂಲಿ ವುಡ್ಗಿನ್ನ UPVC ಓಕೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ನಾವಿರೋ ಮನೆಯಲ್ಲಿ ಫ್ಲ್ಯಾಟಲ್ಲಿ ಕೂಡ UPVC ಅದರಲ್ಲೂ ತುಂಬ ಚೆನ್ನಾಗಿರೋದಿದೆ, ಅದನ್ನು ನೋಡ್ತಾ ಇದ್ದೀವಿ. ಸ್ಟೀಲು ಕೆಲವೊಂದು ಕಡೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸ್ಟೀಲ್ ಡೋರ್ಸು ಕೆಲವೊಂದು ಕಡೆ ಸೇಫ್ಟಿ ವೈಸು ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು. ಇನ್ನೊಂದಷ್ಟು ವಯಸ್ಸುಗಳೆಲ್ಲ ಹಂಗಂಗೆ ಇಟ್ಟವ್ರೆ, ಕೆಲಸ ಬೇಜಾನಿದೆ ನೋಡಿ, ಎಲ್ಲ ಹಂಗಂಗಿದೆ. ಇಲ್ಲಿ ಪೈಪ್ಸ್ಗಳೆಲ್ಲ ಇಲ್ಲೆಲ್ಲ ಹಂಗಂಗೆ ಇಟ್ಟವ್ರೆ ಮಧ್ಯಾಹ್ನ ಟೈಮು. ಇವಾಗ ಹೆಂಗೆ ಅಂದರೆ ಇಲ್ಲಿ ಖಾಲಿ ಇರೋದಕ್ಕೆ ಓಕೆ, ಇದು ಸೈಟ್ ಏನಾದ್ರು ಇದು ಮನೆ ಬರುತ್ತಂತೆ, ಅಪಾರ್ಟ್ಮೆಂಟ್ ಥರ ಏನೋ ಕಟ್ತಾರೆ ಅಂತ ಹೇಳಿದ್ರೆ ಅದನ್ನು ಕಟ್ಬಿಟ್ರೆ ಸ್ವಲ್ಪ ನಮಗೆ ಕಷ್ಟ ಅಂತ ಅನಿಸಲ್ಲ, ಸ್ವಲ್ಪ ಕತ್ಲೆ ಬರುತ್ತೆ, ಆದರೂ ಪರವಾಗಿಲ್ಲ. ನಾನಿವಾಗ ಬಂದು ಏನು ಬೆಳಕೆಲ್ಲ ಬರೋ ಥರ ನಾನೆಲ್ಲ ಮಾಡಿಸಿದ್ದೀನಿ. ಅಂದರೆ ಸ್ಟೇರ್ ಕೇಸ್ ಮೇಲ್ಗಡೆ ಏನು ಸ್ಕೈಲೈಟ್ ಎಲ್ಲ ಬಿಡಿಸಿದ್ದೀನಿ ನಾನು. ಸಿಕ್ಕಾಪಟ್ಟೆ ನಾನು ಹೇಳಿದ್ನಲ್ಲ ಲಾಸ್ಟ್ ನನಗೆ ಗಾಳಿ ಬೆಳಕು ಯಥೇಚ್ಛವಾಗಿ ಜಾಸ್ತಿ ಇರಬೇಕು ಅಂತ ಹೇಳಿದ್ದೀನಿ. ಅದಕ್ಕೂ ಅದೇ ಥರನೇ ಇದೆ. ನೋಡಿ ಕಾಣಿಸ್ತಾ ಇದೆಯಾ, ಮೇಲೂ ಓಪನ್ ಇದೆ ಇಲ್ಲಿ ಇದು. ಸೊ ಇನ್ನೂ ಆದಷ್ಟು ಹೆಂಗೆ ಹೋಗುತ್ತೆ ಏನು ಎತ್ತ ನೋಡ್ಕೊಂಡು ಮಾಡಬೇಕು, ಪ್ಲ್ಯಾನ್ ಇದೆ. ಸೊ ನೀವು ಹೇಳಿ ಫ್ರೆಂಡ್ಸ್, ಕಟ್ಸಿರೋರು ಮನೆ ಏನಾದ್ರು ಇತ್ತು ಅಂತಂದರೆ ನೀವು ಹೇಳಿ ನನಗೆ. ಏನಾದರೂ ಇದು ಬೆಸ್ಟಾ, ಯಾವುದು ಟೀ ಕುಡ್ ಬೆಸ್ಟಾ, ಸ್ಟೀಲ್ ಬೆಸ್ಟಾ, WPC ಅಂತೂ ರೂಲ್ಡ್ ಔಟ್. ಯಾಕೆಂದರೆ ನಾನು ಬಾತ್ರೂಮ್ ಡೋರ್ಸ್, ಯಾಕೆ ಅಂದರೆ ನೀರು ಬಿತ್ತು ಅಂತಂದರೆ ಡೋರ್ಸ್ ಎಲ್ಲ ಫ್ರೇಮ್ಸ್ ಎಲ್ಲ ಹೋಗ್ಬಿಡುತ್ತೆ, ಡೋರ್ಸ್ ಎಲ್ಲ ಹಾಳಾಗ್ಬಿಡುತ್ತೆ. ಎಕ್ಸಾಂಪಲ್ ನಾವಿರೋ ಫ್ಲ್ಯಾಟಲ್ಲೇನೇ ಹಂಗೇನೇ ಎಲ್ಲ ಡೋರೆಲ್ಲ ಹುಳ ಹಿಡಿದು ಹೊಂಟೋಯ್ತು. ಇನ್ನು ಟೀ ಕುಡ್ ಅಂತೂ ಹಾಕ್ಸೋಕ್ಕಾಗಲ್ಲ, ಅದು ಅಷ್ಟೇನೇ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಅದು ಬಿಟ್ಟರೆ ಸ್ಟೀಲ್ ಬೇಡ ಅಂತ WPC ಅಲ್ಲಿಗೆ ಮಾತ್ರ ಬಾತ್ರೂಮಿಗೆ WPC ಓಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ, ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ಗಳಿದೆ ಫ್ರೆಂಡ್ಸ್, ಎಲ್ಲ ಮಾಡ್ತಾಯಿದ್ದೀವಿ ಒಂದೊಂದೇ. ನೋಡಿ ಸ್ಕೈಲೈಟ್ ಈ ಥರ ಬರುತ್ತೆ. ಅಪ್ಪ ನಂಗೆ ಇಲ್ಲೆಲ್ಲ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ, ಇಲ್ಲಿ ಬೆಳಕು ಹಿಂಗೆ ಬರುತ್ತೆ, ನೀಟಾಗಿ ಬೆಳಕು ಬರುತ್ತೆ. ಸೊ ಅಲ್ಲೆಲ್ಲ ಆ ಕಡೆ ಎಲ್ಲ ಅದು ಪಕ್ಕದ ಮನೆಗೆಲ್ಲ ಒಂದು ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ಬ್ಲೂ ಕಲರು ಟಾರ್ಪೆಲ್ಲ ಹಾಕಿ ಅದರಿಂದ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕತ್ಲೆ ಥರ ಅನಿಸ್ತಾ ಇದೆ. ಓಕೆ, ಅದರ್ವೈಸ್ ಚೆನ್ನಾಗಿ ಬರುತ್ತೆ, ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ನಮಗೆ ಕೆಳಗಡೆಗೆಲ್ಲ. ಸೊ ಅದರಿಂದ ಏನು ಟೆನ್ಷನ್ ಇಲ್ಲ. ಪ್ಲಾಸ್ಟಿಂಗ್ ಶುರು ಮಾಡಬೇಕು ಅಂತ ಹೇಳಿದ್ರು. ಏನಂದರೆ ನಾರ್ತ್ ಇಂಡಿಯನ್ ಸೈಡವರು ಹೋದವ್ರು ಇನ್ನೂ ವಾಪಸ್ ಬಂದೇ ಇಲ್ಲ ಈ ಕಡೆಗೆ. ಅದು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಎಲೆಕ್ಷನ್ ಇದೆಯಂತೆ, ಎಲೆಕ್ಷನ್ ಮುಗಿಸ್ಕೊಂಡು ಬರಬೇಕು ಅಂತ ಇದು ಮಾಡ್ತವ್ರೆ. ಆದ್ದರಿಂದ ಇದೇನಂತ ಹೇಳ್ತಾರೆ ಅಂತಂದರೆ ಇನ್ನೂ ನಿಮಗೆ ಗೊತ್ತಾಗಲ್ಲ, ಎಲ್ಲ ನೀಟಾಗಿ ಪ್ಲಾಸ್ಟಿಂಗ್ ಆಗಿಬಿಟ್ಟು ಅದು ವೈಟ್ ಲಪ್ಪ ಏನೋ ಬಳಿತಾರಂತಲ್ಲ, ನಾವು ಆವಾಗಲೇ ನಿಮ್ಗೆ ನೀಟಾಗಿ ಎಲ್ಲ ಗೊತ್ತಾಗೋದು ಅಂತ ಹೇಳೋರೆ. ಅದಾದಮೇಲೆ ಇನ್ನೂ ಎಷ್ಟು ಟೈಲ್ಸ್ ಅಂತೆ, ಮತ್ತು ಮುಂದೆಗಡೆ ಎಲಿವೇಶನ್ ಮಾಡೋಕ್ಕೆ ಜಾಸ್ತಿ ದಿನ ಬೇಕು ಅಂತ ಹೇಳ್ತವ್ರೆ. ಸೊ ಅದೆಲ್ಲ ಆಗುತ್ತೆ, ನೋಡುವ. ಇಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನಮಗೆ. ಸೆಕೆಂಡ್ ಫ್ಲೋರ್ ಮಸ್ತ್ ಬೆಳಕು ಆಗಿರ್ಬೋದು, ಗಾಳಿ ಬೆಳಕು, ಬಟ್ಟೆ ಒಣಗಾಕೊಳ್ಳೋಕ್ಕಂತೂ ಸೂಪರಾಗಿ ಮಾಡಿಸಿದ್ದೀನಿ ನಾನು. ಹೆಂಗೆ ಅಂದರೆ ನಮ್ಮ ಮನೇಲಿ ಅಪಾರ್ಟ್ಮೆಂಟಲ್ಲಿ ಹೆಂಗೆ ಮಾಡಿಸಿದ್ದೀನೋ ಅದೇ ಥರನೇ ಮಾಡಿಸಿದ್ದೀನಿ ಸೇಮು. ಏನು ನನಗೆ ಮಳೆ ಗಾಳಿ ಇವಾಗ ಎಲ್ಲ ಶಾಪಲ್ಲಿ ಇರ್ತೀನೋ ಇಲ್ಲ ಹೊರಗಡೆ ಇರ್ತೀನೋ, ಬಟ್ಟೆ ಒಣಗಾಕಿರ್ತೀನಿ, ಬಟ್ಟೆ ಒಣಗಾಕಿದ್ದೀನಿ, ಮಳೇಲಿ ನೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಬಿಡ ಅಂತ ಓಡ್ ಬರೋಕ್ಕಾಯ್ತಾ ಇದು ಆಯ್ತದ. ಅದಕ್ಕೋಸ್ಕರ
ಇಲ್ಲ ಬಟ್ಟೆ ಒಣಗಾಕೆಲ್ಲ ಅಲ್ಲಿ ಥರನೇ ಸೇಮ್ ಹ್ಯಾಂಗ್ ಹಾಕ್ಸ್ಬಿಟ್ಟು ಒಣಗಾಕೋ ಥರ, ಇಲ್ಲ ಅಂದರೆ ಮೇಲೆ ಹೋಗಿ ಒಣಗಾಕೋ ಥರ ಆ ಥರನೇ ಮಾಡಿದ್ದೀವಿ. ಸೊ ಅಲ್ಲೂ ಕೆಲಸ ಎಲ್ಲ ಏನು ನಡೀತಾ ಇದೆ. ಸೊ ನೋಡುವ ಹಿಂಗೆಲ್ಲ ಆಗುತ್ತೆ ಏನು ಅಂತ ಒಟ್ಟು ಚೆನ್ನಾಗಿರುತ್ತೆ. ಮಿನಿ ಗಾರ್ಡನಿಂಗ್ ಥರ ಮಾಡ್ಕೋಬೇಕಂತ ಅಂದ್ಕೊಂಡಿದ್ವಿ. ಈ ಗಾರ್ಡನಿಂಗ್ ಪ್ಲ್ಯಾನ್ ಇತ್ತು ನಮ್ಮದು. ಆ್ಯಕ್ಚುಲಿ ಫಸ್ಟು ಗಾರ್ಡನಿಂಗ್ ಪ್ಲ್ಯಾನ್ ಇದ್ದಿದ್ದೇನಾಯಿತು ಅಂತಂದರೆ ನಾನು ಆಮೇಲೆ ಅದನ್ನು ತೆಗ್ದಾಕ್ಬಿಟ್ಟೆ. ಇವಾಗ ಹೆಂಗಾಗಿದೆ ಅಂತಂದರೆ ಆ್ಯಕ್ಚುಲಿ ನಮ್ಮದು ಬಂದು ಪ್ಲ್ಯಾನ್ ಇದ್ದಿದ್ದು 4 BHK ಹೌಸು. ನೋ ರೆಂಟೆಡ್ ಇಲ್ಲವೇ ಇಲ್ಲ ನಮ್ಮ ಹತ್ರ. ನಾವು ರೆಂಟೆಡ್ ಹೌಸ್ ಮಾಡ್ಕೊಂಡಿಲ್ಲ, ಜಸ್ಟ್ ನಮಗೆ ಮಾತ್ರ ಮಾಡ್ಕೊಂಡಿದ್ದೀವಿ. ಗ್ರೌಂಡು ಫಸ್ಟು 2nd ಫ್ಲೋರ್ ಮಾಡ್ಕೊಂಡಿದ್ದೀವಿ. 4 BHK ಬಂದಿತ್ತು. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಇನ್ನೊಂದು ಎಕ್ಸ್ಟ್ರಾ ಬೆಡ್ರೂಮ್ ಬಂತು. ಈ ಜಾಗ ಏನಿದೆ, ಈ ಪಾರ್ಟಿಷನ್ ಏನಿದೆ, ಇಲ್ಲಿ ಗಾರ್ಡನಿಂಗ್ ಬರಬೇಕಾಗಿತ್ತು. ಇಲ್ಲಿ ಗಾರ್ಡನಿಂಗ್ ಬರಬೇಕಾಯ್ತು ಈ ಜಾಗ. ಇಲ್ಲಿ ಹೆವಿ ಧೂಳು, ಪಕ್ಕದಲ್ಲೇ ರೋಡ್ ಇದೆ, ಹೆವಿ ಧೂಳಿದೆ. ಈ ಪಕ್ಕದೇ ರೋಡ್ ಬರೋದು. ಸೊ ಧೂಳು ಹೆವಿ ಇದೆ. ಏನಾದ್ರು ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಟೆರೆಸಿಗೆ ಬರಲಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಏನು ಇಲ್ಲೆಲ್ಲ ಧೂಳು ಕುತ್ಕೊತಾ ಇರುತ್ತೆ. ಮತ್ತು ನನಗೂ ಒಂದು ಸ್ಟುಡಿಯೋ ಥರ ಬೇಕಾಗಿತ್ತು. ಸೊ 4 BHK ಇತ್ತು. ಅದಾದಮೇಲೆ ನಾನೇನು ಮಾಡಿದೆ, ಪ್ಲ್ಯಾನ್ ಮಾಡಿಕೊಂಡು ಬೇಡ ನನಗೆ ಏನು ನೀಟಾಗಿ ಕವರೇ ಆಗಿಬಿಡ್ಲಿ, ಗಾರ್ಡನಿಂಗ್ ಮಾಡಿಕೊಂಡು ನಾವು ಅದನ್ನ ಮೇಂಟೈನ್ ಮಾಡೋದ್ರಲ್ಲಿ ಅಷ್ಟರಲ್ಲಿ ಇರಲಿ, ಬೇಕಿದ್ರೆ ಟೆರೆಸಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣ. ಮತ್ತು ನನಗೆ ಏನಂದರೆ ಗ್ರೌಂಡ್ ಫ್ಲೋರಲ್ಲೂ ಕೂಡ ನನಗೆ ಲಾನ್ ಥರ ಬಂದಿದೆ. ಅಲ್ಲಿ ಬಂದಿರೋದ್ರಿಂದ ನನಗೆ ಅಲ್ಲಿ ಬುದ್ಧನ ಸ್ಟ್ಯಾಚು, ನೀರರಿ ಥರ ಇಲ್ಲ ಅಂತಂದರೆ ಪ್ಲ್ಯಾಂಟ್ಸ್ಗಳೆಲ್ಲ ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೊಬೋದು. ಸೊ ಆದ್ದರಿಂದ ನನಗೆ ಅದು ಟೆನ್ಷನ್ ಇಲ್ಲ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಭಯ, ಎಲ್ಲಿ ನೋಡಿ ಅಲ್ಲೇ ಇದ್ದೀನಿ, ಎಲ್ಲಿ ಆ ಕಡೆ ಈ ಕಡೆ ಕಾಲಿಟ್ಬಿಡ್ತೀನೋ ಅಂತ ಭಯ. ನಾನು ಅದಕ್ಕೆ ಒಬ್ಬಳೇ ಬರಲ್ಲ ಸಾಮಾನ್ಯವಾಗಿಲ್ಲಿ. ಇವಾಗ ನೀಟಾಗಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಎಲ್ಲ ಗುಡಿಸಿ ದಾಸಿ ಎಲ್ಲ ನೀಟಾಗಿ ಗುಡಿಸಿ ಕಸ ಎಲ್ಲ ಎತ್ತಾಕೆ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ಟುಡಿಯೋ ಥರ ಇರಲಿ ಒಂದು ಅಂದ್ಬಿಟ್ಟು ಇವಾಗ 5 BHK ಆಗೋಗ್ಬಿಟ್ಟಿದೆ ನಮ್ಮದು. 4 BHK ಇದ್ದಿದ್ದು 5 BHK ಆಯಿತು ಫ್ರೆಂಡ್ಸ್ ಇವಾಗ. ಸೊ ಓಕೆ ಇರಲಿ ಅಂತಾನೆ, ನನಗೂ ಏನೂ ಪ್ರಾಬ್ಲಮ್ ಇಲ್ಲ, ಬೇಕಾಗತ್ತೆ ನಮಗೂ ಕೂಡ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವಾಗ ಅನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಇವಾಗ ಇಷ್ಟ ಆಗೋಗ್ಬಿಟ್ಟಿದೆಯಲ್ಲ, ಮತ್ತೆ ಅದನ್ನು ಏನು ಹೊಡಿಯೋಕ್ಕಾಯ್ತದ? ನಾನು ತಲೆಗೆಟ್ರೆ ಹೊಡ್ಸಾಕ್ಬಿಡೋಣ ಅಂತ ಅನ್ಕೊತಾ ಇದ್ದೆ. ನಿಂಗೇನು ತಲೆಗೆಲಿ ಕೆಟ್ಟೈತೇನೆ ಅಂತ ಹೇಳ್ತಾಯಿದ್ರು. ಹಿಂಗಾಯ್ತು ನೋಡಿ. ಬೆಳಕು ಯೂಶಲಿ ನಾನು ಬ್ಲಾಗ್ ಮಾಡಿದ್ರು ಕೂಡ, ಅಂದರೆ ಡೈಲಿ ವ್ಲಾಗ್ ಮಾಡಿದ್ರು ಕೂಡ ನನಗೆ ಯಥೇಚ್ಛವಾಗಿ ಇದೇ ಥರದೇ ಫುಲ್ ಬೆಳಕು ಬರುತ್ತೆ, ನೀಟಾಗಿ ಬೆಳಕಿರುತ್ತೆ, ಏನು ಟೆನ್ಷನೇ ಇಲ್ಲ. ಇದು ನೋಡಿ ಯಾವ ಲೈಟ್ಸು ಹಾಕೋ ನೆಸೆಸಿಟಿನ, ಏನು ನೈಟ್ ಟೈಮ್ ಮಾತ್ರ ನಾನು ಲೈಟ್ಸ್ ಹಾಕಬೇಕು ಫ್ರೆಂಡ್ಸ್. ಇದೇ ಥರನೇ ನೋಡಿ ಹಿಂಗೆ ಬೆಳಕಿರುತ್ತೆ ಫ್ರೆಂಡ್ಸ್. ಓಕೆ ಇವಾಗ ಮನೆ ಕಡೆಗೆ ಹೊರಡುವ. ಮನೆ ಕಡೆ ಸಾರಿ ಮನೆ ಅಂತೀನಿ, ಇವಾಗ ಶಾಪ್ ಕಡೆಗೆ ಹೊರಡುವ. ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಿದೆ, ಅದಕ್ಕೋಸ್ಕರ ಇಲ್ಲ ಸ್ವಲ್ಪ ಬೆಳಕು ಕಮ್ಮಿ ಆಗುತ್ತೆ. ಆದರೆ ಓಕೆ, ಹಂಗೆಲ್ಲ ಏನಿಲ್ಲ, ಬೆಳಕಾದರೂ ಇದೆ ನೋಡಿ, ಇಷ್ಟೆಲ್ಲ ಬೆಳಕು ಬರುತ್ತೆ. ಓಕೆ, ನಾಟ್ ಬ್ಯಾಡ್. ಇಷ್ಟಿದ್ರೂ ಓಕೆ ಅಲ್ವಾ? ಏನು ಲೈಟ್ಸ್ಗಳನ್ನೆಲ್ಲ ಆನ್ ಮಾಡಿದಲ್ಲಿ ಇಷ್ಟಿದ್ರೂ ಓಕೆನೇ ಅಲ್ವಾ? ಅದಕ್ಕೋಸ್ಕರ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಹೊರಡುವ ಶಾಪ್ ಕಡೆಗೆ. ಓಕೆ ಫ್ರೆಂಡ್ಸ್, ಇವಾಗ ಬ್ಲೌಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ಈ ಥರ ನಾನು ಈ ಸರಿ ಪ್ರಿನ್ಸ್ ಕಟ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಇದೆಲ್ಲ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ವರ್ಕು ಈ ಥರ ಸಿಂಪಲಾಗೆ ಬೇಕು ಅಂತ ಹೇಳಿದ್ದೆ. ಸೊ ಸಿಂಪಲಾಗೇ ವರ್ಕ್ ಮಾಡಿದ್ದಾರೆ. ಈ ಥರ ಬಂದಿದೆ, ಫುಲ್ ಬುಟ್ಟ ಸ್ಲೀವಿಗೆ ಈ ಥರ ನನಗೆ ಆ ಬಾರ್ಡರ್ ಎಲ್ಲ ಬರಲಿ ಅಂತ ಹೇಳಿದೆ. ಈ ಪ್ರಿನ್ಸ್ ಕಟ್ ಮಾಡಿಸಿರೋದ್ರಿಂದ ಈ ಥರ. ಸೊ ಬ್ಯಾಕ್ ಈ ಥರ ಇಟ್ಟಿದ್ದಾರೆ ಡಿಸೈನು. ಸೊ ಇದೇನಾಗಿದೆ, ಬಾರ್ಡರ್ ಬಂದು ಇಲ್ಲಿ ಇಟ್ಟಿದ್ದಾರೆ. ನನಗೇನಂದರೆ ಇನ್ನೊಂದು ಸ್ವಲ್ಪ ಒಂದಿಷ್ಟು ಲೆಂತ್ ಕೆಳಗೆ ಇರಬೇಕಾಗಿತ್ತು ಇದು ಅಂತ ನಂಗೆ ಅನಿಸ್ತು. ಸ್ವಲ್ಪ ಶಾರ್ಟ್ ಆಯಿತು ಹಿಂದೆ ಸಿಕ್ಕಾಪಟ್ಟೆ. ನಂಗೊಂದು ಸ್ವಲ್ಪ ಇಲ್ಲಿ ಇದ್ರ ಥರ ಕುತ್ಕೊಳ್ಳೋದ್ರಿಂದ ಇದು ಹಿಂದೆ ಸ್ವಲ್ಪ ಡಿಸೈನ್ ಬೇಕಿತ್ತು ನನಗೆ ಅಂತ ಅನ್ನಿಸ್ತು ನನಗೆ. ಸೊ ಅದೊಂದು ಅದಕ್ಕೆ ಒಂದು ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡೆ. ಇದಿದೆ, ಈ ಥರ ಇದೆ ಬ್ಲೌಸು ಡಿಸೈನ್. ಆ್ಯಕ್ಚುಲಿ ನಂಗೆ ಆಸೆ ಇದೆ, ಒಂದು ಬೊಟಿಕ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಆದರೆ ಸದ್ಯಕ್ಕೆ ನನಗೆ ಮ್ಯಾನೇಜ್ ಮಾಡೋಕ್ಕೆ ಇದನ್ನೇ ಮ್ಯಾನೇಜ್ ಮಾಡೋಕ್ಕಾಯ್ತಾ ಇಲ್ಲ. ಇನ್ನು ಖುಷಿಮಾ ದೊಡ್ಡವಳಾಗ್ತಾ ಅದು ಇದು ಅಂತೆಲ್ಲ ಆಗೋದಿಲ್ಲ. ಇದನ್ನೇ ನನಗೆ ಆಗ್ತಲ್ಲ, ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಒಂದ್ಸರಿ ಮನೆ ಇಲ್ಲಿ ಅನ್ನೋಷ್ಟರಲ್ಲಿ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಇದಕ್ಕೆ ಬ್ರೇಕ್ ತಗೋಬೇಕು ಅನ್ನೋದಿದೆ. ಅದು ನೀನು ಇದನ್ನು ಹೋದ್ರೆ ಇನ್ನು ಮುಗೀತು ಕತೆ. ಇದು ಸೀರೆಗಳಾದ್ರೂ ಒಂದು ವಾರ ಬೇಕಾದ್ರೆ ನಾವು ಶಾಪ್ ಕ್ಲೋಸ್ ಮಾಡ್ಬಿಟ್ಟು ಇಲ್ಲೇ ಇದ್ರು ಓಕೆ. ಬೋಟಿಕ್ ಹಂಗಲ್ಲ, ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್. ಇಂಥ ದಿನ ಕೊಡಬೇಕು ಅಂತಂದ್ರೆ ಅಂಥ ದಿನ ಕೊಡಲೇಬೇಕು ನಾವು. ಫಂಕ್ಷನ್ಗಳಿರ್ತವೆ, ಅವ್ರದ್ದೇ ಆದ ಒಂದು ಇರುತ್ತೆ.
ಸೊ ಅದಕ್ಕೆ ಇದಕ್ಕೆ ಹೋಗ್ತಾ ಇಲ್ಲ ನಾನು. ಇಲ್ಲಾಂದರೆ ಇದಕ್ಕೆ ತುಂಬ ಆಸೆ ಇದೆ. ನಾನು ಆ್ಯಕ್ಚುಲಿ ಶಾಪ್ ಮಾಡೋಕ್ಕೂ ಮುಂಚೆ ಬೊಟಿಕ್ ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇದ್ದಿದ್ದು. ವರ್ಕ್ ಮಾಡಿಸಿ ಬ್ಲೌಸು ಸ್ಟಿಚ್ ಮಾಡೋ ಥರ ಆಗಲಿ, ಇಲ್ಲಾಂದರೆ ಹಾಗೆ ಕಳಿಸ್ಕೊಡೋ ಥರ ಆ ಥರ ಪ್ಲ್ಯಾನ್ ಇದ್ದಿದ್ದು. ಆದರೆ ಎಲ್ಲ ಇದಾಯಿತು. ಸೊ ಹಂಗೆ ಈ ಡಿಸೈನ್ ಹೋಗ್ಬೇಕಾ ಇವತ್ತಾಗಲಿಲ್ಲ, ಆದರೆ ನಾಳೆ ಹೋಗ್ಬಿಟ್ಟು ಸ್ವಲ್ಪ ಇದು ಮಾಡೋಣ ಅಂತ. ಖುಷಿಯಮ್ಮ ಕುತ್ಕೊಂಡು ಅಲ್ಲಿ ಎಂತ ಮಾಡ್ತಿದ್ದೆ ಖುಷಿಯಮ್ಮ? ಇದು ಮಾಡ್ತೈತೆ. ನಾನು ಇವಾಗ ವೀಡಿಯೋ ಮಾಡಬೇಕು, ಇನ್ನೊಂದು ವೀಡಿಯೋ ಶೂಟ್ ಮಾಡಬೇಕು. ಇದು ಕಲೆಕ್ಷನ್ 2D ಪ್ಯಾಟರ್ನಲ್ಲಿ ಇರೋವಂಥದ್ದು. ಸೊ ಬ್ಯೂಟಿಫುಲ್ ಕಲೆಕ್ಷನ್. ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ, ಬ್ಲ್ಯಾಕಿಗೆ ಪಿಂಕ್ ಕಲರ್ ಕಾಂಬಿನೇಷನ್ ಎಷ್ಟು ಚಂದ ಕಾಣಿಸ್ತೈತಿ ಇವಾಗ ನೋಡೋಕ್ಕೆ. ನಮ್ಗೇನಂದ್ರೆ ಶಾಪಲ್ಲಿ ಸೀರೆಗಳನ್ನ ನೋಡಿ 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 ಅದ್ರ ಕಲ್ಲರು ಏನು ನಮ್ಗೆ ಅಷ್ಟು ಗೊತ್ತಾಗ್ತದೆ. ಯಾರು ಉಟ್ಕೊಂಡು ನಮಗೆ ಕಸ್ಟಮರ್ಸ್ ಇದು ಮಾಡ್ತಾರಲ್ಲ, ಫೋಟೋಸ್ ಕಳಿಸ್ತಾರಲ್ಲ, ಅವಾಗ ನಮ್ಮ ಶಾಪ್ತ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತೀವಿ. ಹಂಗೆ ನೋಡಿ, ಇದೊಂದು ಕಲರು, 3 ಕಲರ್ ಅವೈಲೇಬಲ್ ಇದೆ. ಅದ್ರಲ್ಲಿ ಬ್ಲ್ಯಾಕ್ ಪಿಂಕ್ ಜಾಸ್ತಿ ಕೇಳ್ತಾರೆ ನಮಗೆ. ಇದು ಲೆಮನ್ ಎಲ್ಲೋಗೆ ರಾಮ ಬ್ಲೂ ಇದೊಂದು ಸೂಪರ್ ಆಗಿದೆ. 3 ಕಲರ್ಸ್ ಇವಾಗ ಸದ್ಯಕ್ಕಿಲ್ಲಿ ಅವೈಲೇಬಲ್ ಇದೆ. ಅದಕ್ಕೆ ಇವಾಗ ವೀಡಿಯೋ ಶೂಟ್ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಓಕೆ, ಇದೊಂದು ವೀಡಿಯೋ ಶೂಟ್ ಮಾಡಿಬಿಟ್ಟು ಆಮೇಲೆ ಮನೆ ಕಡೆಗೆ ಹೊರಡೋದು. ಇವಾಗ ನಮ್ಮ ಮೇಡಮ್ ಅವರು TV ನೋಡ್ತಾ ಕೂತ್ಕೊಂಡಿದ್ದಾರೆ. ಇವಾಗ ಒಂದಷ್ಟು ಪೊಟ್ಯಾಟೊ ಚಿಪ್ಸ್ ತಂದಿದ್ರು. ಸೊ ಚೆನ್ನಾಗಿ ಮಾಡ್ತಿದ್ರಲ್ಲಿ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿ. ಸೊ ಅದರಿಂದ ಇವಾಗ ಪೊಟ್ಯಾಟೊ ಚಿಪ್ಸ್ ಅಂದರೆ ಅವ್ಳ ಫೇವ್ರೆಟ್ ಪೊಟ್ಯಾಟೊ ಚಿಪ್ಸ್. ಬರೀ ಸಾಲ್ಟ್ ಹಾಕಿ ಮಾಡ್ತಾರಲ್ಲ, ಅದು ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅದನ್ನು ತಿಂತವ್ರೆ. ಹೆಂಗಿದೆ ಖುಷಿಯಮ್ಮ ಚಿಪ್ಸ್? ಹೆಂಗಿದೆ ಮುತ್ತು? ಸೂಪರಾ? ಯಮ್ಮಿನಾ? ಬರ್ತಿದ್ದಂಗೆ ಮೇಡಮ್ ಅವ್ರು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಬಿಡ್ತಾರೆ. ಅದು ಡೈಲಿ ನಡೆಯುತ್ತೆ. ಸೊ ಬರ್ತಿದ್ದಂಗೆ ಫ್ರೆಶ್ ಅಪ್, ಕೈ ಕಾಲು ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡೋರ್ಗೂ ಬಿಡೋಲ್ಲ, ಸಮಾಧಾನನೇ ಇರಲ್ಲ ಅವಳಿಗೆ. ಇನ್ನು ಇವಾಗ ಅಡುಗೆ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ ಆಗ್ಲಿಕ್ಕೆ ಪಲ್ಯ ಮಾಡಿದ್ದೆ, ಚಪಾತಿ ಮಾಡಿ. ಇವಾಗ ಒಂದು ಸ್ವಲ್ಪ ನನಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕೋ ರೊಟ್ಟಿ ತಿನ್ಬೇಕಂತ ಅನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ಅಕ್ಕಿ ನೆನೆ ಹಾಕಿದ್ದೀನಿ. ಇವಾಗ ರೇಷನ್ ಅಕ್ಕಿ ನೆನೆ ಹಾಕಿದ್ದೀನಿ. ಅನ್ನ ಬೆಳಗ್ಗೆ ಮಾಡಿದ ಹಂಗೆ ಇತ್ತು. ಖುಷಿಮಾಗೆ ಚಿತ್ರಾನ್ನ ಮಾಡಿ ಲಂಚ್ ಬಾಕ್ಸಿಗೆ ಕಟ್ಟಿದ್ದೆ. ಸೊ ಅದಕ್ಕೆ ಅನ್ನ ಇನ್ನೊಂದು ಸ್ವಲ್ಪ ಹಂಗೆ ಇದೆ. ಅನ್ನ ಬರೀ ಮಧ್ಯಾಹ್ನ ಮಾಡಿದ ಅನ್ನ ತಿನ್ನೋ ಥರ ಏನಿಲ್ಲ ನನಗೆ. ಅದಕ್ಕೆ ಅದನ್ನು ಒಂಚೂರು ರೊಟ್ಟಿಗೆ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿಬಿಟ್ರೆ ಆಗೋಗುತ್ತೆ. ಅದ್ರ ಜೊತೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಆಗ್ಲಿಕ್ಕೆ ಪಲ್ಯ ಇತ್ತು, ಮತ್ತು 3 ಟೈಪ್ ಅದೇ ಆಗ್ಬಿಡುತ್ತೆ ಅನ್ನೋದೊಂದಿತ್ತು. ಹಾಗೆ ಬೀಟ್ರೋಟ್ ಇತ್ತು. ಸೊ ಬೀಟ್ರೋಟು ಹಸಿ ಅವರೆಕಾಳು ಪಲ್ಯ ನಂಗೆ ತುಂಬ ಇಷ್ಟ, ಬೇಡ ಅದಕ್ಕೆ. ಸೊ ನಮ್ಮ ರಮ್ಯಂಗೆ ಒಂಚೂರು ಬೀಟ್ರೋಟು ಕಟ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ದಂಗೆ ಅವಳು ಹೊಡ್ತಾ ಇದ್ಲು. ಸೊ ಬೀಟ್ರೋಟ್ ಸಿಪ್ಪೆ ಇದೆಲ್ಲ ತಕ್ಕೊಟ್ಟು ಕಟ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡು, ನಾನು ಮಾಡ್ಕೊತೀನಿ ಅದನ್ನ ಹೇಳಿದೆ. ಅಕ್ಕಿ ಕೂಡ ಅಲ್ಲಿ ನೆನೆ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಏನು ನೆಕ್ಸ್ಟ್ ಎಲ್ಲ ಮಾಡ್ಬಿಟ್ಟು ಅಂದರೆ ಎಲ್ಲ ರೆಡಿ, ಮಸಾಲೆ ಎಲ್ಲ ರುಬ್ಕೊಂಡು ಒಂಚೂರು ರೆಡಿ ಮಾಡ್ಕೊಂಡು ಬಿಡ್ತೀನಿ. ನಮ್ಮ ಮೇಡಮ್ ಅವರು ಏನು ಜಿಯಾ ಬೇಕಾ ಸ್ವಾಮಿ? ನೀರು ಬೇಕಂತ ನಮ್ಮ ಮೇಡಮ್ ಅವರು. ಇನ್ನು ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಚಳಿಗಾಲ ಶುರು ಆಗಿರೋದ್ರಿಂದ ಏನಾದ್ರು ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತು ರೈಸ್ ತಿನ್ನೋಕ್ಕೆ ಒಂಥರ, ಅದಕ್ಕೋಸ್ಕರ ರೊಟ್ಟಿ ತಿನ್ಬೇಕಂತ ಅನಿಸ್ತಾಯಿತ್ತು. ಈ ಬೆಳಗ್ಗೆ ಟೈಮ್ನಾಗುತ್ತೆ ಗಡಿಬಿಡಿನಲ್ಲಿ ರೊಟ್ಟಿ ಮಾಡಿಬಿಟ್ರೆ ತಿನ್ನೋದಕ್ಕಾಗಲ್ಲ. ಬಳಿಯೋ ರೊಟ್ಟಿ ಅಕ್ಕಿ ನೆನೆ ಹಾಕಿ ಅನ್ನ ಹಾಕಿ ರುಬ್ಬಿ ಮಾಡ್ತೀನಲ್ಲ ನಾನು, ಆ ರೊಟ್ಟಿನ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಸಿ ಅವರೆಕಾಳಿತ್ತು, ಹಾಗೆ ಬೀಟ್ರೂಟು ಕ್ಯಾರೆಟ್ ಎಲ್ಲ ಜಾಸ್ತಿ ಇತ್ತು. ಸೊ ನಾನು ಹೇಳಿದೆ ರಮ್ಮಿಗೆ ಒಂದು ಸ್ವಲ್ಪ ಅದು ಕಟ್ ಮಾಡಿಕೊಟ್ಬಿಡು ಸಣ್ಣಗೆ, ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅಕ್ಕಿ ನೆನೆಯೋಕ್ಕೆ ಒಂಚೂರು ಸ್ವಲ್ಪ ಹೊತ್ತಾದ್ಮೇಲೆ ಬೇಕಾದ್ರೆ ಅಕ್ಕಿ ರುಬ್ಬಿ ರೊಟ್ಟಿ ಮಾಡ್ಕೊತೀನಿ, ಅದು ಚೂರು ಹೆಚ್ಕೊಟ್ಬಿಟ್ಟು ಹೋಗು ಅಂತ ಹೇಳಿದೆ. ಅವರು ಏನು ಬೀಟ್ರೂಟ್ನ ಸಣ್ಣದಾಗಿ ಹೆಚ್ಕೊಡ್ತಾ ಇದ್ದಾರೆ. ರೊಟ್ಟಿಗೆ ತುರ್ದು ಮಾಡೋದು ಚೆನ್ನಾಗಿರುತ್ತೆ, ಆದರೆ ಜಾಸ್ತಿ ನನಗೆ ಈ ಮಸಾಲೆ ಇಟ್ಟು ಅವರೆಕಾಳು ಹಾಕಿ ಮಾಡೋದು, ಕಡಲೆಕಾಳಿಗೆ ಹಸಿ ಅವರೆಕಾಳು ಹಾಕಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಹಸಿ ಅವರೆಕಾಳು ನಮ್ಮ ಮನೇಲಿದೆ ಅಂತಂದರೆ ನನ್ನ ತಲೆಗೆ ಪಟ್ ಅಂತ ಬರೋದೆ ಬೀಟ್ರೂಟ್ ಪಲ್ಯ ಮಾಡೋಣ ಇರು ಅನ್ನೋದೇ ನನಗೆ ಬರೋದು. ಸೊ ಅದಕ್ಕೋಸ್ಕರ ಮಾಡ್ತೀನಿ. ಇವಾಗ ನಂತರ ಯಾರೇ ಅವರೆಕಾಳು ಹಾಕ್ಬಿಟ್ಟು ಹಸಿ ಅವರೆಕಾಳು ಹಾಕಿ ಬೀಟ್ರೂಟ್ ಕ್ಯಾರೆಟ್ ಪಲ್ಯ ಮಾಡ್ತೀನಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವೆಲ್ಲ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಇದ್ರೆ ಗೊತ್ತಿರುತ್ತೆ, ನಾನು ಫಸ್ಟಿಂದನೂ ಇದನ್ನೇ ಮಾಡೋದು ಜಾಸ್ತಿ. ನನ್ನ ಬಾಣಂತನದಲ್ಲಿ ನಮ್ಮಮ್ಮ ರಕ್ಷಿತ್ ಬಾಣಂತನದಲ್ಲಿ ನನಗೆ ಜಾಸ್ತಿ ತಿನ್ನಿಸಿರೋದೇ ಈ ಬೀಟ್ರೋಟು. ಬರ್ರಿ ನಾನು ಚಿಕನ್ ಎಲ್ಲ ತಿಂತಾ ಇರಲಿಲ್ಲ, ಚಿಕನ್ನು ಫಿಶ್ ಅದೆಲ್ಲ, ಮಟನ್ ಒಂದೇ, ಈ ತಲಕಾಲು ಸಾಂಬಾರು ಆ ಥರ ಮಾತ್ರ ಅಷ್ಟೇ. ಅದು ಬಿಟ್ಟರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬರೀ ಬೀಟ್ರೋಟ್ ಪಲ್ಯ ಡೈಲಿ ಬೀಟ್ರೋಟ್ ಪಲ್ಯ ಫ್ರೆಂಡ್ಸ್. ಒಂದು ತುರಿದಿರೋದು, ಇಲ್ಲಾಂದರೆ ಈ ಥರ ಮಸಾಲೆ, ಅಂದರೆ ಕಾಳುಗಳೆಲ್ಲ ಹಾಕ್ತಾರಲ್ಲ ಮಗುಗೆ ಸೆಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು. ಅದರಲ್ಲೂ ಗಂಡು ಮಕ್ಕಳು ತುಂಬ ಸೆನ್ಸಿಟಿವ್, ಚೆನ್ನಾಗಿ ಬಣ್ತಾರ ಮಾಡ್ಕೋಬೇಕಂತಾರಲ್ಲ, ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾಡೋರು, ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ಥರ ಬಳ್ಕೊಟ್ಬಿಡೋರು, ಮೆತ್ತಗಿರೋದು ಗೋಧಿ ಹಿಟ್ಟಿಂದು ಅದು.
ಜೊತೆಗೆ ಈ ಬೀಟ್ರೋಟ್ ಪಲ್ಯ ಮಸಾಲೆ ಹಾಕ್ಬಿಟ್ಟು ಒಂಚೂರು ಮಾಡಿಕೊಟ್ಬಿಡೋರು. ಇದೆ ಮಾಡಿಕೊಟ್ಟು 2 ರೋಟಿ ತಿಂದುಬಿಟ್ರೆ ಅವತ್ತಿನ ನನ್ನ ಬ್ರೇಕ್ಫಾಸ್ಟ್ ಮುಗೀತು. ಆಮೇಲೆ ಒಂದಿನ ಉದ್ದಿಟ್ಟು ಆ್ಯಕ್ಚುಲಿ ನಾನು ಬಾಣ್ತನದಲ್ಲಿ ಸರಿಯಾಗಿ ತಿನ್ನೋಕ್ಕೆ ಹೋಗಲಿಲ್ಲ. ಆದ್ದರಿಂದ ಈ ಬೀಟ್ರೋಟ್ ಬಂದಾಗಲೇ ನಂಗೆ ನಮ್ಮ ಮಮ್ಮಿಗೆ ನಾವು ಕೋರ್ತಾರೆ, ಅಯ್ಯೋ ನಾನು ಇಷ್ಟು ತಿಂದಿದ್ದೀನಿ ಅಲ್ವಾ ಬೀಟ್ರೋಟ್ನ ಬಾಣ್ತನದಲ್ಲಿ ರಕ್ಷಿತ್ ಊಟದಾಗ ಅಂತ ಅನ್ನಿಸ್ತಾ ಇರುತ್ತೆ. ಖುಷಿ ಹೆಂಗೆ ಗೊತ್ತಾ, ಏನಾದ್ರು ಮಾಡ್ತಾಯಿರ್ತೀನಿ, ಬರ್ತಾಳೆ ಬಂದು ಅಮ್ಮ ಅಂತ ಬರ್ತಾಳೆ, ಪಟ್ ಅಂತ ಬ್ಯಾಗ್ ಹೊಡೆದ್ಬಿಟ್ಟು ಹೊಡೋಗ್ಬಿಡ್ತಾಳೆ. ಅದು ಎಷ್ಟು ಚುರುಕಾಗುತ್ತೆ ಗೊತ್ತಾ, ಮಕ್ಕಳು ಹೊಡೆಯೋದು ಪಟ್ ಅಂತ ಚುರುಕಾಯ್ತಾಯಿತ್ತು ನನಗೆ. ಅಯ್ಯೋ ಸುಬಾ ಹೊಡೆದ್ಬಿಟ್ಟ ಅಂದ್ಕೊಂಡಂಗೆ ಮುದ್ದು ಮಾಡ್ತಾಯಿದ್ದೆ. ಆಮೇಲೆ ಏನು ಗೊತ್ತಾ, ಇವಾಗ ನಾನು ಏನೇ ಅಡುಗೆ ಮಾಡ್ತಿದ್ರು ಖುಷಿ ನಮಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಜಾಸ್ತಿ. ಅಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತದೆ. ಹಾಗೆ ಸುಮಾರು ಜನ ನಾನಿವಾಗ ಒಂದು ಸ್ವಲ್ಪ ಶಾರ್ಟ್ ರೀಲ್ಸ್ ಥರ ಮಾಡ್ತಿದ್ದೆ, ಅಂದರೆ ವ್ಲಾಗ್ ಯಾವತ್ತು ಮಾಡಲ್ಲ ಆವತ್ತು ಶಾರ್ಟ್ ರೀಲ್ಸ್ ಥರ ಹಾಕ್ತಾಯಿದ್ದೆ. ಸೊ ನೀವು ಹೇಳಿ ನಿಮಗೆ ರೀಲ್ಸ್ ಥರ ಶಾರ್ಟ್ ಮಿನಿ ವ್ಲಾಗ್ಸ್ ಇಷ್ಟ ಆಗುತ್ತಾ ಇಲ್ಲ ಲಾಂಗ್ ವೀಡಿಯೋ ಇಷ್ಟ ಆಗುತ್ತಾ ಅಂತ. ಯಾಕಂದರೆ ವ್ಯೂವರ್ಸ್ ಯಾರು ಜಾಸ್ತಿ ಕಮೆಂಟ್ ಮಾಡಿ ಯಾರಿಗೆ ಯಾವುದು ಇಷ್ಟ ಅಂತ ಹೇಳ್ತೀರಾ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಂಗ್ ವಿಡಿಯೋ ಬೇಕಾ ಇಲ್ಲಾಂದರೆ ಮಿನಿ ವ್ಲಾಗ್ ಬೇಕಾ ಅಂತ ಹೇಳಿದ್ರೆ ಅದೇ ಥರನೇ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕಮೆಂಟ್ನಲ್ಲಿ ಹೇಳಿ, ಓಕೆನಾ? ಮಾಡು ಖುಷಿ ದೊಡ್ಡಮ್ಮಗೆ. ಹಾಂ ಬಿದ್ದೋಯ್ತು ಅದು ಸ್ಲೇಟ್ ಮತ್ತು ದೊಡ್ಡಮ್ಮ. ಏನು ದೊಡ್ಡಮ್ಮ ನೋಟ್ ಮಾಡಬೇಕು. ನನ್ನ ಮಗಳು ನೋಡ್ತೀನಿ ಅಂತ ಹಾಕಿಸ್ಕೊಂಡು ನೋಡ್ತಾನೆ ಇಲ್ಲ ಫ್ರೆಂಡ್ಸ್. ಈ ಟೈಮ್ ಬಂದು 8:15. ಯಾಕೆ ಅಂದರೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ನಾವು ಬರೋದು. ಕಿಚನ್ನು ಅದು 2 ವಿಜಿಲ್ 2ರಿಂದ 3 ವಿಜಿಲ್ ಹಾಕಿಸ್ತೀನಿ, ಆಗೋಗ್ಬಿಡುತ್ತೆ. ಕ್ಲೋಸ್ ಮಾಡು, ಕ್ಲೋಸ್ ಕುಷ್ಮಾ, ಕ್ಲೋಸ್ ಮಾ ಮುದ್ದು, ಕ್ಲೋಸ್. ಓಕೆ, ಟಿವಿ ಆಫ್ ಮಾಡಲಾ? ಹೊರಡೋ ಟೈಮಲ್ಲಿ ಕಸ್ಟಮರ್ ಬಂದ್ಬಿಟ್ರು, ಅದಕ್ಕೋಸ್ಕರ ನನಗೂ ಲೇಟ್ ಆಯಿತು. ಇಲ್ಲ ಅಂತಂದಿರೋ ಒಂದು ಸ್ವಲ್ಪ ಬೇಗ ಬಂದ್ಬಿಡ್ತಾಯಿದ್ವಿ. ನಮ್ಮ ಅಪಾರ್ಟ್ಮೆಂಟ್ ಅವರೇ ಬಂದಿದ್ರು, ಸೊ ಅದಕ್ಕೋಸ್ಕರ. ಓಕೆ ದೊಡ್ಡಮ್ಮ ಬಾಯ್ ಮಾಡು ಖುಷಿಮಾ. ಅಲ್ಲಿ ದೊಡ್ಡಮ್ಮಗೆ ಬಾಯ್. ದೊಡ್ಡಮ್ಮ ಬಾರ್ದು ಮುದ್ದು ಬಾ, ಇಲ್ಲಿ ನೋಡಿಲಿ, ಡೋರ್ ಕ್ಲೋಸ್ ಮಾಡ್ಕೊಂಬನ್ರಿ ಮುದ್ದು. ಖುಷಿ ನೋಡಲಿ, ಯಾಕೋ ಲೈಟ್ ಹೊಡ್ಕೊ ಹೋಗೋದು ಆಫ್ ಆಗೋದು ಆನ್ ಆಗೋದು ಆಗ್ತೈತಲ್ಲ. ಅಲ್ಲಿ ದೊಡ್ಡಮ್ಮಗೆ ಬಾಯ್ ಮಾಡು. ಏನೇನೋ ತರ್ತೋಳೆ, ಅವರಪ್ಪ ಏನೇನೋ ತಂದವ್ರೆ. ಬಾಯ್ ಮಾಡು, ಡೋರ್ ಕ್ಲೋಸ್ ಮಾಡೋವು. ಹಾಂ ಬೇಗ ಬನ್ನಿ ನಾಳೆ ಬೇಗ ಬನ್ನಿ ದೊಡ್ಡಮ್ಮ ಅನ್ಬೇಕು. ಆ್ಯಕ್ಚುಲಿ ರಮ್ಯಾ ಹೊಡ್ಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ತಾ ಬಾಯ್ ದೊಡ್ಡಮ್ಮ, ಲವ್ ಯು ದೊಡ್ಡಮ್ಮ, ಬಾಯ್ ದೊಡ್ಡಮ್ಮ, ಲವ್ ಯು ದೊಡ್ಡಮ್ಮ ಅಂತ ಹೇಳ್ತಿರ್ತಾಳೆ. ಆ ಕ್ಲಿಪ್ಪಿಂಗ್ ಬೇಕಾದ್ರೆ ಆ್ಯಡ್ ಮಾಡ್ತೀನಿ, ನಾನು ಎಲ್ಲೂ ಹಾಕಿಲ್ಲ ಅಂತ ಅನ್ಸುತ್ತೆ. ನಂಗೆ ಹೇಳ್ತಿರ್ತಾಳೆ. ಅದಕ್ಕೋಸ್ಕರ ಇವಾಗ ದೊಡ್ಡಮ್ಮ ಎಕ್ಸ್ಪೆಕ್ಟ್ ಮಾಡ್ತಾವಳೆ, ಅಂದರೆ ಬಾಗಿಲು ಹಚ್ಕೊಂಡು ಐ ಲವ್ ಯು ಅಂತ ಹೇಳ್ತಾಳೆ, ಕೂಗಾಡ್ತಾಳೆ. ಆಮೇಲೆ ಹೋಗ್ಬಿಟ್ಟು ಲಿಫ್ಟ್ ಹತ್ರ ಒಂದು ಮುತ್ತು ಕೊಟ್ಬಿಟ್ಟು ಆಮೇಲೆ ವಾಪಸ್ ಬರ್ತಾಳೆ. ಸೊ ಅದಕ್ಕೋಸ್ಕರ ದೊಡ್ಡಮ್ಮ ಎಕ್ಸ್ಪೆಕ್ಟೇಷನ್ ಹೇಳ್ಕೊತಿದ್ಲು ಅನ್ಸುತ್ತೆ. ಎಲ್ಲೋ ಹೇಳ್ತಾಳೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಅಂತ. ಏನಿಲ್ಲ ಐತಿ, ಇವಾಗ ತಿನ್ನೋದ್ರ ಕಡೆ ಗಮನ. ಅವರಪ್ಪ ಇದು ಮರದ ಗೆಣಸಿಂದು ಕಡ್ಡಿ ಅಂತಾರಲ್ಲ ಅದು ತಂದವ್ರೆ. ಅಲ್ಲಿ ನೋಡಿ ಸಾಸ್ ಹಾಕೊಂಡು ಏನು ಮಾಡ್ತೈತಿ ಅಂತೇಳಿ. ಅವರಪ್ಪ ಚಿಪ್ಸ್ ಮಾತ್ರ ಕೊಟ್ಟರು ಅಷ್ಟೇ, ಕಡ್ಡಿ ಕೊಟ್ಟಿಲ್ಲ, ಬ್ಯಾಗಲ್ಲೇ ಇಟ್ಕೊಂಡವ್ರೆ. ಇವಾಗ ಹೋಗಿ ಎತ್ಕೊಬಂದ್ಬಿಟ್ಟು ಮೇಡಮ್ ಅವರು ತಿಂತಾವ್ರೆ. ಸೊ ಓಕೆ, ಇವಾಗ ಅದೊಂಚೂರು 1-2-3 ವಿಜಿಲ್ ಆಗ್ಬಿಡ್ಲಿ, ಆಮೇಲೆ ಆಫ್ ಮಾಡಬೇಕು, ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಹಿಟ್ಟು ರುಬ್ಬಿದಾಯಿತು. ಇಲ್ಲಿ ನೋಡಿ, ರೊಟ್ಟಿ ಹಿಟ್ಟಿಗೆ ಹಿಟ್ಟು ಮತ್ತು ಏನು ಅಕ್ಕಿ ಮತ್ತು ಒಂದು ಸ್ವಲ್ಪ ಅನ್ನ ಹಾಕಿ ರುಬ್ಬಿದೆ. ಇವಾಗ ತವಾ ಬಿಸಿಗಿಟ್ಟಿದ್ದೀನಿ, ಫುಲ್ ಬಿಸಿಯಬೇಕು. ಈ ಕಡೆ ಗ್ರೇವಿ, ಬೀಟ್ರೋಟ್ ಗ್ರೇವಿ ರೆಡಿ ಆಯಿತು. ಬಿಸಿ ಬಿಸಿ ಬೀಟ್ರೋಟ್ ಗ್ರೇವಿ, ಯಮ್ಮಿ ಬೀಟ್ರೋಟ್ ಗ್ರೇವಿ ಸೂಪರ್. ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಹಾಕೋಕ್ಕಾಗೋದು. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ಫಸ್ಟ್ ರೊಟ್ಟಿ ಸ್ವಲ್ಪ ಸರಿಯಾಗಿ ಬರೋದಿಲ್ಲ, ನೀಟಾಗಿ ಒಂದು ಸ್ವಲ್ಪ ಬಳಿಬೇಕಾಗುತ್ತೆ. 2ನೇ ರೊಟ್ಟಿಗೆ ನೀಟಾಗಿ ಬರುತ್ತೆ. ಫಸ್ಟ್ ರೊಟ್ಟಿ ಯಾವಾಗಲೂ ಹಿಂಗೇನೆ ಸ್ವಲ್ಪ ಆ ಕಡೆ ಈ ಕಡೆ ತವಾ ಫುಲ್ ಬಿಸಿ ಆಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಹಿಂಗೆ ಆಗ್ತಾ ಇರುತ್ತೆ. ಆಯಿತು, ಇನ್ನು ಪಲ್ಯ ಒಂದು ಪ್ಲೇಟಿಗೆ ಹಾಕಬೇಕು. ಬಿಸಿ ರೊಟ್ಟಿ ತಿನ್ನಬೇಕು ಅನ್ನೋ ಥರ ಆಗ್ಬಿಟ್ಟಿತ್ತು. ಬೆಳಗ್ಗೆ ಟೈಮ್ ಆದರೆ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ, ಅದೊಂದೇ ಪ್ರಾಬ್ಲಮ್ ಅಂತಂದರೆ. ಇಷ್ಟೊತ್ತಿನಲ್ಲಾದರೂ ಒಂದು ಸ್ವಲ್ಪ ಆರಾಮಾಗಿ ತಿನ್ಬೋದು. ಓಕೆ ಫ್ರೆಂಡ್ಸ್, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮಗೆ ಇವಾಗ ಡೈಲಿ ವ್ಲಾಗ್ ಇಷ್ಟ ಆಗ್ತಾ ಇದೆಯಾ, ಹೀಗೆ ಮಾಡಬೇಕಾ ಇಲ್ಲ ಬೇಡವಾ ಅಂತ ಹೇಳಿ. ಬೇಡ ಅಂತ ಯಾರು ನನ್ನ ಪ್ರಕಾರ ಹೇಳಲ್ಲ, ಯಾರೋ ನಮ್ಮ ಹೇಟರ್ಸ್ ಇರ್ತಾರಲ್ಲ ಅವ್ರು ಹೇಳ್ತಾರೆ ಅಷ್ಟೇನೆ. ಅದು ನೀವು ಹೇಳಬೇಕು.
ಹೆಂಗೆ ಇದೇ ಥರ ಸುಮಾರು ಜನ ನಿಖಿತಾ ಕಿಚನ್ ಬ್ಲಾಗ್ಸ್ ಹಾಕಿ ನಿಖಿತಾ ಅಂತ ಹೇಳ್ತಾಯಿದ್ರಿ. ಖಂಡಿತ ಇನ್ಮೇಲೆ ಆದಷ್ಟು ಪ್ರಯತ್ನ ಪಡುವೆ. ಓಕೆ, ನೋಡಿ ಎಷ್ಟು ಈಸಿಯಾಗಿ ಒಂದೇ ಕೈನಲ್ಲಿ ಎತ್ತಿ ರೊಟ್ಟಿ ಇಟ್ಟೆ. ತುಪ್ಪ ಹಾಕಿದ್ರೆ ಸಖತ್ತಾಗಿರುತ್ತೆ. ಆದರೆ ಬಿಟ್ರೆ ಪಲ್ಯಕ್ಕೆಲ್ಲ ಏನು ಬೇಡ, ಚಟ್ನಿ ಆಗಿರೋ ತುಪ್ಪ ಹಾಕ್ತಾಯಿದ್ದೆ. ಸೊ ಇವಾಗ ಸೆಕೆಂಡ್ ರೊಟ್ಟಿ ಬಿಗ್ ಬಾಸ್ ಶುರು ಆಗ್ಬಿಡುತ್ತೆ. ಅಷ್ಟರಲ್ಲಿ ಇದು ಹಳ್ಳಿ ಪವರ್ ಬರುತ್ತೆ. ಅಷ್ಟರಲ್ಲಿ ಅಯ್ಯಯ್ಯೋ 9:30 ಟೈಮ್ ಆಗಲೇ. ಖುಷಿ 9:30 ಆಗ್ಬಿಟ್ಟೈತೆ ಆಗಲೇ. ತಿನ್ನೋ ರೊಟ್ಟಿ ತಿನ್ನು ಖುಷಿ. ಫ್ರೆಂಡ್ಸ್, ಇನ್ನು ರೊಟ್ಟಿ ಮಾಡ್ತೀನಿ. ಪಟ್ ಅಂತ ನಾನು ಮಾಡ್ಕೊಂಡು ಬೇಗ ತಿನ್ನಬೇಕು. ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆ ಹತ್ರ ಹೋಗಿದ್ದು ಅದೇ ಎಲೆಕ್ಟ್ರಿಕಲ್ ಕೆಲಸ ನಡೀತಾ ಇದೆ. ಸೊ ಹಾಗೆ ಒಂದಷ್ಟು ಒಂದು ಅಪ್ಡೇಟ್ ಕೊಟ್ಟೆ, ಏನೇನಾಗಿದೆ ನಮ್ಮದು ಸ್ಟೇರ್ ಕೇಸ್ ಅದು ಇದು ಅದೆಲ್ಲ ಅಪ್ಡೇಟ್ ಕೊಟ್ಟೆ. ಸಿಗ್ತೀನಿ ಮತ್ತೆ ಏನಂದ್ರೆ ನಾನು ಯಾವುದೂ ಪ್ಲ್ಯಾನ್ ಮಾಡ್ತಾ ಇಲ್ಲ ಇದೇ ಥರ ವ್ಲಾಗ್ ಮಾಡಬೇಕು ಇದು ಇದೆ ಅಂತ. ದಿನ ನನ್ನ ಲೈಫ್ ಸ್ಟೈಲ್ ಯಾವ ಥರ ಹೋಗ್ತಾಯಿದೆ ಹೆಂಗೆ ಹೋಗ್ತಾಯಿದೆ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಸಿಗೋ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಸಜೆಷನ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.